ಓಕೆ, ಮತ್ತೊಂದು ಚಿತ್ರ ಇದೆ ಸರ್, ಬಿಜೆಪಿಯ ಒಂದು ಆ, ಅದ್ಭುತವಾದಂತಹ ಲೋಗೋ. ಅದರ ಕೆಳಗಡೆ ಸಿಮೆಂಟ್ ಮೂಟೆಗಳಿದೆ. ನನಗೆ ಇನ್ಫ್ಯಾಕ್ಟ್ ಈಗಲೂ ಕೂಡ ನೆನಪಿದೆ, ಕಳೆದ 2 ವರ್ಷಗಳ ಹಿಂದೆ ಅಂತ ಅನಿಸ್ತದೆ, ಇದೇ ಸಿಮೆಂಟ್ ಮೂಟೆಗಳ ಬಗ್ಗೆ ಮಾತಾಡಿದ್ವಿ. ಇದೇ ಸಿಮೆಂಟ್ ಮೂಟೆಗಳಲ್ಲಿ ಕಮಲದಲ್ಲಿ ಅರಳಿದಂತಹ ಪ್ರತಿಭೆ ಸಿಮೆಂಟ್ ಮಂಜು ಸರ್. ಹೇಗ್ ನೆನ್ಪು ಮಾಡ್ಕೋತೀರಿ ಆ ದಿನಗಳನ್ನ? ಯಾಕೆಂತಂದ್ರೆ ಕೆಳಗಡೆ ಸಿಮೆಂಟ್ ಇದೆ, ನೀವು ಹೊರತಾ ಇದ್ದಂತಹ ಮೂಟೆಗಳು. ನನಗೆ ಲಾಸ್ಟ್ ಟೈಮ್ ಕೂಡ ಹೇಳ್ತಾ ಇದ್ದೆ ತಾವು ಅದ್ರ ಬಗ್ಗೆ. ಇಲ್ಲ, ಆಕ್ಚುಲಿ ನಾನು ಆಕ್ಚುಲಿ ಇನ್ನು ಸಿಮೆಂಟ್ ಶಾಪ್ ಅಲ್ಲಿ ಕೆಲಸ ಮಾಡ್ಕೊಂಡಿದ್ದೆ. ಇಲ್ಲಿ ನನ್ನ ಸ್ವಂತ ಉದ್ಯಮನ ಶುರು ಮಾಡಿ ಆಲ್ಮೋಸ್ಟ್ ಅಲ್ಲಿ 20 ವರ್ಷ ಆಯ್ತು. ಬಟ್ ಏನಾಗುತ್ತೆ, ಯಾರು ಲೇಬರ್ ಗಿಬರ್ ಬಂದಂತ ಲೇಬರ್ಗೆ ಇತ್ತಿಲ್ಲ ಅಂತ ಹೇಳಿದ್ರೆ ಸರ್, ನಾವ್ ಯಾರನ್ನ ಅವ್ರನ್ನೇನ್ ಕಾಯ್ತಾ ಇತ್ತಿಲ್ಲ ಸರ್. ನಾವ್ ಆಕ್ಚುಲಿ ನಾವೇ ಎತ್ತಾಕ್ಬಿಡ್ತಿದ್ವಿ. ಅದ್ರಲ್ಲಿ ಏನ್ ವಿಚಾರ ಇಲ್ಲ, ಸಂತೋಷ ಆಗುತ್ತೆ ಸರ್. ಅದರಿಂದಾನೇ ಮುಂದೆ ಬಂದಿದ್ವಿ. ಅದ್ರಲ್ಲಿ ಏನ್ ವಿಚಾರ ಇಲ್ಲ. ನಾವು ಮತ್ತೆ ಆ ವ್ಯಾಪಾರದ ಬಗ್ಗೆ ಅಪಾರವಾದ ಅಭಿಮಾನ ಇದೆ. ನಾವ್ ಯಾವ್ದೇ ಎಲ್ಲಿ ಹಿಂದೆ ಏನಿದ್ದು ಹೇಗಿದ್ದು ಅಂತಕ್ಕಂಥದ್ದು ನಾವ್ ಮರಿಬಾರ್ದು. ಮತ್ತೆ ಅಲ್ಲಿ ನನಗೆ ಯಾರ ಅಭಿಮಾನಿಗಳು ಪಾಪ ಆ ರೀತಿ ಮಾಡಿ ಒಂದು ಪೇಂಟಿಂಗ್ ಮಾಡಿ ತಂದ್ಕೊಟ್ಟಿದ್ದಾರೆ ಆಕ್ಚುಲಿ. ಓಕೆ ಸರ್, ಪ್ರತಿನಿತ್ಯ ಎಷ್ಟು ಜನ ಬರ್ತಾರೆ ಭೇಟಿ ಮಾಡೋದಕ್ಕೆ? ಮತ್ತು ಕಚೇರಿ ಎಲ್ಲಿ ಮಾಡ್ಕೊಂಡಿದ್ರಿ? ಕಚೇರಿನೇ ಮನೆನಾ ಅಥವಾ ಹೇಗೆ ಅಂತ? ಸರ್, ನಮ್ ಬೆಳಿಗ್ಗೆ ಎಲ್ಲ ನಮ್ಮ ಮನೆಗೆ ಬರ್ತಾರೆ. ಯಾಕೆ ಅಂತ ಹೇಳಿದ್ರೆ, ಇಲ್ಲಿಂದ ಕಚೇರಿಗೆ ಹೋಗಿ ಕಚೇರಿಗೆ ಅಲ್ಲಿ ಕೂರಿಸಿ ಮನೆಗೆ ಬರ್ತಾರೆ ಸರ್. ಎಲ್ಲರೂ ಕೂಡ ಇಲ್ಲೇ ಕೂರಿಸಿ ಸರ್. ಅಲ್ಲ, ಡೈಲಿ ಅದು ಏನಾಗುತ್ತೆ ಆ ಸಮಸ್ಯೆಗಳ ಮೇಲೆ. ಬಟ್ ನೀವು ಡೈಲಿ ನೀವು ಯಾವ ಅಷ್ಟೊತ್ತಿದ್ರು ಅಷ್ಟೊತ್ತು ಜನ ಬರ್ತಾರೆ ಸರ್. ನೀವು ಇಡೀ ದಿವಸ ಕೂತ್ಕೊಂಡು ಇಡೀ ದಿವಸ ಜನ ಬರ್ತಾರೆ. ನಂದು ಅಂತಲ್ಲ, ಆಲ್ಮೋಸ್ಟ್ ಎಲ್ಲ ಶಾಸಕರು ಅದೇ ರೀತಿ ಇರುತ್ತೆ. ಬೆಳಗ್ಗೆ ಶಾಸಕರು ಎಷ್ಟೊತ್ತಿಂದ ಎಷ್ಟೊತ್ತಂಕ ಇರ್ತಾರೆ ಅಂತ ಹೇಳಿ ಎಲ್ಲರ ಕೈಲಿ ಕೇಳ್ಕೊಂಡಿರ್ತಾರೆ. ನಮಗೂ ಫೋನ್ ಬರುತ್ತೆ. ಬಂದಂತ ಸಂದರ್ಭದಲ್ಲಿ ಬರ್ತಾರೆ. ಬಂದಾಗ ಸಾರ್ವಜನಿಕ ಸಮಸ್ಯೆಗಳು ಹೇಳ್ತಾರೆ. ಕೆಲವೊಬ್ರು ಅವ್ರಿಗೆ ಅಭಿವೃದ್ಧಿ ದೃಷ್ಟಿಯಿಂದ ಈ ಕೆಲಸಗಳಾಗ್ಬೇಕು, ಈ ಕೆಲಸಗಳಾಗ್ಬೇಕು ಅಂತ ಪಟ್ಟಿ ಕೊಡ್ತಾರೆ. ಕೆಲವೊಬ್ರು ಬೇರೆ ಬೇರೆ ತರದ, ಕೆಲವೊಬ್ರು ಕೆಲಸಗಳೆಲ್ಲ ಔಟ್ಸೋರ್ಸ್ ಅಲ್ಲಿ ಏನೋ ಕೆಲಸ ಕೊಡಿಸಿ ಅಂತ ಬರ್ತಾರೆ. ಕೆಲವೊಬ್ರು ಅವ್ರಿಗೆ ಆಗಿರ್ತಕ್ಕಂತ ಈಗ ಕೆಲವೊಂದು ಆಫೀಸಲ್ಲಿ ಕೆಲಸಗಳಾಗಿರಲ್ಲ, ಅದಕ್ಕೆ ಸಂಬಂಧಪಟ್ಟಂಗೆ ಬರ್ತಾರೆ. ಕಂದಾಯ ಇಲಾಖೆ ಇರ್ಬೋದು, ಅರಣ್ಯ ಇಲಾಖೆ ಇರ್ಬೋದು, ಪುರಸಭೆ ಇರ್ಬೋದು, PWD ಇಲಾಖೆ ಇರ್ಬೋದು, ಬೇರೆ ಬೇರೆ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಬರ್ತಾರೆ. ನಾವು ಅವ್ರು ಬಂದಾಗ ಸ್ಪಂದಿಸ್ತಕ್ಕಂತ ಕೆಲಸ ಮಾಡ್ಬೇಕಾದ್ರೆ ನಮ್ ಕರ್ತವ್ಯ ಇದೆ. ಸ್ಪಂದಿಸ್ತೀವಿ ಸರ್ ಜನಗಳಿಗೆ. ಅದೇ ತರ. ಓಕೆ ಸರ್, ಈ ಸಿಮೆಂಟ್ ಉದ್ಯಮ ಈಗಲೂ ಕೂಡ ಮಾಡ್ತಾ ಇದ್ದೀರಾ ಅಥವಾ ಹೇಗೆ? ಮಾಡ್ತಾ ಇದೀವಿ. ನಮ್ಮ ಅಣ್ಣ ಮತ್ತೆ ನನ್ನ ಶ್ರೀಮತಿ ಅವರು ನೋಡ್ತಾರೆ. ಈಗ ಮಾಡ್ತಾ ಇದೀವಿ. ನಾನು ಸಾಧ್ಯವಾದಾಗ ಆಗಾಗ ಹೋಗ್ತೀನಿ ಅಂಗಡಿಗೆ. ಮಾಡ್ಲೇಬೇಕಲ್ಲ ಸರ್, ಅದು ಬಿಡಂಗಿಲ್ವಲ್ಲ ಸರ್ ನಾವು. ಮತ್ತೆ ನಮ್ ಜೀವನ ನಡೀತಿರೋದು ಇವತ್ತು ನನ್ನ ವ್ಯಾಪಾರದಿಂದಾನೆ. ಹೌದು, ಹಂಗಾಗಿ ಮಾಡ್ಲೇಬೇಕು ಖಂಡಿತವಾಗ್ಲು.